ದೀಕ್ಷಾ ಸುಮಾರು ಪ್ರಜ್ಞೆ ತಪ್ಪೋ ಸ್ಥಿತಿಯಲ್ಲಿದ್ಲು. ತಾರಕ್ ಅವಳ ಪಕ್ಕದಲ್ಲಿ ಕೂತಿದ್ದ. ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಅವನ ಕೈಯಲ್ಲಿ ಒಂದು ಸಿಗರೇಟ್ ಇತ್ತು. ಅವನು ಒಂದೊಂದೇ ಸಿಗರೇಟನ್ನು ಸೇದಿ ಎಳಿತಾ ಇದ್ದ. ಅವಳು ಪ್ರಜ್ಞೆ ತಪ್ಪಿದ್ದ ದೀಕ್ಷಾಳ ಕಡೆ ನೋಡ್ದ. ಅವಳ ಮೈ ಮೇಲೆ ತಾರಕ್ ಕೊಟ್ಟಿದ್ದ ಏಟಿನ ಗುರುತುಗಳು ಕಾಣಿಸ್ತಿದ್ವು. ಅವು ನೀಲಿ ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗಿದ್ವು. ಅವಳ ಕೆನ್ನೆಗಳ ಮೇಲೆ ಹರಿದು ಬಂದ ಕಣ್ಣೀರಿನ ಕಲೆಗಳಿದ್ವು. ತಾರಕ್ ಕಣ್ಣು ಮುಂದೆ ಮತ್ತೆ ಅದೇ ದೃಶ್ಯ ಬಂದು ಹೋಯಿತು. ದೀಕ್ಷಾ ಕೇಶವನನ್ನು ಅಪ್ಕೊಂಡಿದ್ದ ಆ ಕ್ಷಣ ಅವನ ಹಲ್ಲು ಕಡಿತಿದ್ದ. ಅವನಿಗೆ ಆ ಕೇಶವನನ್ನು ಕಂಡ್ರೆ ಅಷ್ಟಕ್ಕಷ್ಟೇ ತಾರಕ್ ಕೈಯಲ್ಲಿದ್ದ ಸಿಗರೇಟ್ ಉರಿತಿತ್ತು. ಜೊತೆಗೆ ಅವನ ಬೆರಳುಗಳು ಕೂಡ ಸುಡುತ್ತಿದ್ದವು. ಆದರೆ ಅವನಿಗೆ ಯಾವುದರ ಅರಿವು ಇರಲಿಲ್ಲ. ಅವನ ಕಣ್ಣು ಬೆಡ್ಶೀಟ್ ಮೇಲೆ ಬಿತ್ತು. ಆದ್ದರಿಂದ ಅವಳು ಇದು ಪ್ರಥಮ ಬಾರಿ ಅಂತ ಅವನಿಗೆ ಗೊತ್ತಾಯಿತು. ಅವನ ಮುಖದಲ್ಲಿ ಒಂದು ನಗು ಮೂಡಿತು. ದೀಕ್ಷಾಳ ಮುಖದ ಮೇಲೆ ಚೆಲ್ಲಾಪಿಲ್ಲಿಯಾಗಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸ್ದ. ಅವಳ ಮುಖದ ಮೇಲೆ ತನ್ನ ಬೆರಳುಗಳನ್ನ ಆಡಿಸ್ದ. ಅವಳ ಮುಚ್ಚಿದ ಕಣ್ಣುಗಳನ್ನ ಮುಟ್ದ. ಆಮೇಲೆ ಅವಳ ಮೂಗನ್ನು ಅವಳು ಊದ್ಕೊಂಡಿರುವಂಥ ತುಟಿಗಳನ್ನ ನೋಡ್ದ. ತಾರಕ್ ಅವಳ ಕುತ್ತಿಗೆಯಿಂದ ಕೆಳ ಕೈ ಆಡಿಸ್ತಾ ಹೇಳ್ದ, ನಿನ್ನನ್ನು ನನ್ನವಳನ್ನಾಗಿ ಮಾಡ್ಕೊಳ್ಳೋದು ನನ್ನ ಹಠ ಆಗಿತ್ತು. ನಿನ್ನ ಪಡೆಯೋದು ನನ್ನ ಆಸೆ. ನಿನ್ನ ಮೇಲೆ ಪ್ರೀತಿ ಏನಿಲ್ಲ ನನಗೆ. ಆದರೆ ಏನೋ ಗೊತ್ತಿಲ್ಲ, ನಿನ್ನ ಕಡೆಗೆ ನಾನು ಯಾವುದೋ ಶಕ್ತಿ ಎಳೀತಾ ಇದೆ ನನ್ನ. ಇಷ್ಟು ಹೇಳಿ ಅವಳಿಗೆ ಪುನಃ ಮುತ್ತು ಕೊಟ್ಟು, ನಿನ್ನ ಮೈ ಮೇಲೆಲ್ಲ ನಾನು ನಿನ್ನ ಆತ್ಮದ ಮೇಲೆ ನಾನು ಗುರುತನ್ನು ಬಿಟ್ಟಿದ್ದೀನಿ. ನಿನಗೆ ನನ್ನ ಕಂಡ್ರೆ ದ್ವೇಷ ಅಲ್ವಾ? ನಾನು ಮಾತು ಕೊಡ್ತೀನಿ, ಈ ದ್ವೇಷ ಎಂದಿಗೂ ಕಡಿಮೆಯಾಗೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಈ ದ್ವೇಷದ ಮೇಲೂ ಕೇವಲ ನನಗಷ್ಟೇ ಹಕ್ಕಿದೆ ಸ್ವೀಟ್ ಆರ್ಟ್. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಇತ್ತು. ಮರುದಿನ ಬೆಳಗ್ಗೆ ದೀಕ್ಷಾ ಪ್ರಜ್ಞೆ ಬರಲಾರಂಭಿಸ್ತು. ಅವಳಿಗೆಲ್ಲವೂ ಮುಸುಕಾಗಿ ಕಾಣಿಸ್ತಿತ್ತು. ಅವಳು ಮೆಲ್ಲನೆ ಕಣ್ಣು ಬಿಟ್ಲು. ಎದ್ದು ಕೂರೋದಕ್ಕೆ ಹೋದಳು. ಮೈಯೆಲ್ಲ ಅಸಹನೀಯವಾದ ನೋವು ಕಾಣಿಸ್ಕೊಂತು. ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳು ಬಹಳ ಹೊತ್ತು ಹಂಗೆ ಅಳ್ತಾ ಕೂತಿದ್ಲು. ಹೇಗೋ ಧೈರ್ಯ ಮಾಡಬೇರಿದ್ಲು. ಅವಳ ಬಾಯಿಂದ ನೋವಿನ ಶಬ್ದ ಹೊರಬಂತು. ಬೆಡ್ಶೀಟ್ ಕಡೆ ನೋಡಿದಾಗ ಆ ಬೆಡ್ಶೀಟ್ ಗಲೀಜಾಗಿರೋದು ಕಾಣ್ತು. ಅವಳು ಮತ್ತೆ ಅಳೋದಕ್ಕೆ ಆರಂಭಿಸಿದ್ಲು. ಅಷ್ಟರಲ್ಲಿ ರೂಮಿನ ಬಾಗಿಲು ತೆರೀತು. ತಾರಕ್ ಒಳಗೆ ಬಂದ. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವನು ದೀಕ್ಷಾಳ ಕಡೆ ನಡೆದು ಬರೋದಕ್ಕೆ ಆರಂಭಿಸ್ದ. ಯಾರೋ ರೂಮ್ನಲ್ಲಿರೋದನ್ನ ದೀಕ್ಷಾ ಗಮನಿಸಿದ್ಲು. ಕಣ್ಣೆತ್ತಿ ನೋಡಿದಾಗ ಎದುರಿಗೆ ತಾರಕ್ ಬರ್ತಿದ್ದ. ಭಯದಿಂದ ಅವಳ ಕಣ್ಣುಗಳು ದೊಡ್ಡದಾದವು. ತಾರಕ್ ಬೆಡ್ ಹತ್ರ ಬಂದ. ಅವನು ದೀಕ್ಷಾಳ ಕಡೆ ಕೈ ಚಾಚಿದಾಗ ಅವಳು ಹೆದರಿ ಬೆಡ್ನ ಮೂಲೆಗೆ ಸರಿತಾ ಮುದುರ್ಕೊಂಡ್ಳು. ಅವಳು ಅಳ್ತಾ ಹೇಳಿದ್ಲು, ಪ್ಲೀಸ್, ತುಂಬ ನೋವು ಆಗ್ತಾ ಇದೆ. ತಾರಕ್ ಮತ್ತೆ ಅದೇ ರೀತಿ ಮಾಡ್ತಾನೆ ಅಂತ ದೀಕ್ಷಾ ಅಂದ್ಕೊಂಡ್ಳು. ಆದರೆ ತಾರಕ್ ಯಾವುದೇ ಭಾವನೆ ತೋರದೆ ಅವಳ ಹತ್ರ ಬಂದು ಅವಳನ್ನ ಎತ್ಕೊಂಡ. ದೀಕ್ಷಾಳ ಮೈ ನಡುಗ್ತಿತ್ತು. ಭಯದಿಂದ ಅವಳ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡಿದ್ಲು. ಅವಳು ನಡುಗ್ತಾ ಇರೋದನ್ನು ತಾರಕ್ ಗಮನಿಸ್ದ. ಅವಳನ್ನು ಬಾತ್ರೂಮ್ಗೆ ಕರೆದೊಯ್ದು ಬಾತ್ ಟಬ್ನಲ್ಲಿ ಮಲಗಿಸ್ದ. ಬಾತ್ ಟಬ್ ತಾನಾಗಿ ನೀರು ತುಂಬಿಕೊಳ್ಳೋದಕ್ಕೆ ಆರಂಭಿಸ್ತು. ಬಿಸಿ ನೀರಿನ ಸ್ಪರ್ಶದಿಂದ ದೀಕ್ಷಾಕ್ಕೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ದೀಕ್ಷಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮತ್ತೆ ಅಳೋದಕ್ಕೆ ಆರಂಭಿಸಿದ್ಲು. ತಾರಕ್ ಅವಳನ್ನೇ ನೋಡ್ತಿದ್ದ. ತಾರಕ್ ಹೇಳ್ದ, ಇದು ನಿನ್ನ ಮೊದಲನೇ ಸಲನಾ? ಅವನು ಮೊದಲೇ ಅದನ್ನು ತಿಳಿದಿದ್ದರೂ ದೀಕ್ಷಾಳ ಬಾಯಿಂದಲೇ ಕೇಳೋದಕ್ಕೆ ಬಯಸಿದ್ದ. ದೀಕ್ಷಾ ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ಅವಳ ಬಾಯಿಂದ ಒಂದು ಶಬ್ದವೂ ಹೊರಡಲಿಲ್ಲ. ತಾರಕ್ ಈ ಬಾರಿ ಗಡುಸಾದ ಧ್ವನಿಯಲ್ಲಿ ಕೇಳ್ದ, ನಾನು ನಿನಗೇನೋ ಕೇಳಿದೆ? ಈಗ ದೀಕ್ಷಾ ಹೆದರಿದ್ಲು. ಅವಳು ಹೌದು ಅನ್ನುವಂತೆ ತಲೆ ಆಡಿಸಿದ್ಲು. ತಾರಕ್ ಅವಳ ಮುಖವನ್ನು ತನ್ನ ಕೈಯಿಂದ ಮೇಲೆತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ, ಈ ನೋವಿನ ಅಭ್ಯಾಸ ಮಾಡ್ಕೋ. ಯಾಕಂದರೆ ಇನ್ನು ಮುಂದೆ ನೀನು ಇದನ್ನು ದಿನವೂ ಅನುಭವಿಸ್ಬೇಕು. ದೀಕ್ಷಾಳ ಕಣ್ಣಿಂದ ನೀರು ಹರಿಯುತ್ತಲೇ ಇತ್ತು. ದೀಕ್ಷಾ ಹೇಳಿದ್ಲು, ಪ್ಲೀಸ್ ನನ್ನ ಹೋಗೋದು ಬಿಡು. ನಾನು ನಿನ್ನಲ್ಲಿ ಬೇಡ್ಕೊಳ್ತಿದ್ದೀನಿ, ನನ್ನ ಬಿಟ್ಟು ಬಿಡು ಪ್ಲೀಸ್. ದೀಕ್ಷಾ ಅಳ್ತಾ ಹೇಳ್ತಾ ಇದ್ಲು. ತಾರಕ್ ಸಿಟ್ಟಿನಿಂದ ಹೇಳ್ದ, ನೀನು ನಿನ್ನ ಇಡೀ ಜೀವನವನ್ನು ಇಲ್ಲೇ ಕಳಿಬೇಕು. ತಾರಕ್ ಮುಖದಲ್ಲಿ ಒಂದು ಕುತಂತ್ರದ ನಗು ಮೂಡಿತು. ದೀಕ್ಷಾ ಕೈ ಮುಗಿದು ಅಳ್ತಾ ಹೇಳಿದ್ಲು, ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡು. ನಾನು ಮಾತು ಕೊಡ್ತೀನಿ, ನಿನಗಿನ್ನೆಂದೂ ಕಾಣಿಸ್ಕೊಳ್ಳೋದಿಲ್ಲ. ನಾನು ನನ್ನ ಮುಖವನ್ನು ನಿನಗೆ ಇನ್ನೆಂದೂ ತೋರಿಸಲ್ಲ. ತಾರಕ್ಕೆ ಈಗ ಸಿಟ್ಟು ಬಂತು. ಅವನು ಕಿರ್ಚ್ತಾ ಹೇಳ್ದ, ಇನ್ನೊಂದು ಶಬ್ದ ಮಾತಾಡಬೇಡ, ಇಲ್ದಿದ್ರೆ. ಅವನು ದೀಕ್ಷಾಳನ್ನ ಮೇಲಿಂದ ಕೆಳಗೆ ನೋಡಿ ಒಂದು ರಾಕ್ಷಸ ನಗು ನಗ್ತಾ ಅಂದ, ಇಲ್ದಿದ್ರೆ ನಾನು ಏನೇನು ಮಾಡಬಲ್ಲೆ ಅಂತ, ಹೇಗೆ ಮಾಡಬಲ್ಲೆ ಅಂತ ನಿನಗೆ ಗೊತ್ತು. ದೀಕ್ಷಾ ಮತ್ತೆ ನಡಗು ಹೋದ್ಲು. ತಾರಕ್ನ ಬೆದರಿಕೆ ಕೇಳಲು ಒಳಗೆ ಕುಸಿದು ಹೋಗಿದ್ಲು. ತಾರಕ್ ಅಲ್ಲಿಂದ ಹೊರಟು ಹೋದ. ದೀಕ್ಷಾ ಜೋರಾಗಿ ಅಳೋದಕ್ಕೆ ಆರಂಭಿಸಿದ್ಲು. ನೀಲಿ ಕಟ್ಟಿದ ತನ್ನ ಮೈಯನ್ನು ನೋಡಿ ಅವಳು ಅದನ್ನು ತೊಳೆಯೋದಕ್ಕೆ ಶುರು ಮಾಡಿದ್ಲು. ಅಷ್ಟು ಜೋರಾಗಿ ಉಜ್ಜಿದ್ರು ಅಂದರೆ ಅವಳ ಚರ್ಮನೆಲ್ಲ ಕೆಂಪಾಗಿ ಹೋಗಿತ್ತು. ಬಹುಶಃ ಈಗ ದೀಕ್ಷಾಳ ಕಣ್ಣೀರು ಕೂಡ ಬತ್ತು ಹೋಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವಳು ಬಾತ್ರೂಮ್ನಿಂದ ಆಚೆ ಬಂದಳು. ಅವಳು ಬಟ್ಟೆ ಧರಿಸಿದ್ಲು. ಬೆಡ್ ಹತ್ರ ಬಂದಾಗ ಅಲ್ಲಿ ಬೆಡ್ಶೀಟ್ ಬದಲಾಯಿಸಲಾಗಿತ್ತು. ಅಲ್ಲಿ ಹೊಸ ಬಟ್ಟೆಗಳನ್ನ ಇಡಲಾಗಿತ್ತು ಮತ್ತು ಸೈಡ್ ಟೇಬಲ್ ಮೇಲೆ ಊಟ ಇತ್ತು. ದೀಕ್ಷಾ ಮೈಯೆಲ್ಲ ನೋವಾಗ್ತಿತ್ತು. ಅದರಲ್ಲೂ ಅವಳ ಹೊಟ್ಟೆ ಭಾಗದಲ್ಲಿ ತುಂಬ ನೋವಾಗ್ತಿತ್ತು. ಅವಳಿಗೆ ನಡೆಯೋದಕ್ಕೂ ಸಾಧ್ಯ ಆಗ್ತಿರಲಿಲ್ಲ.
ಮೈಯಲ್ಲಿ ತುಂಬ ಸುಸ್ತನ್ನಿಸ್ತಿತ್ತು. ತೀಕ್ಷಾ ತನ್ನ ಹೊಟ್ಟೆಯನ್ನು ಸವರ್ತಾ ಬೆಡ್ ಮೇಲೆ ಕೂತ್ಲು. ಬಟ್ಟೆಗಳನ್ನ ನೋಡಿ ಅವಳು ಅವುಗಳನ್ನೇ ಧರಿಸಿದ್ಲು. ಅವಳಿಗೆ ಬೇರೆ ದಾರಿಯೇ ಇರಲಿಲ್ಲ. ಬಟ್ಟೆ ಹಾಕೊಳ್ಳುವಾಗಲೂ ಅವಳಿಗೆ ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ಮತ್ತೆ ಅವಳ ಕಣ್ಣು ತುಂಬಿ ಬಂದವು. ನನ್ನ ಜೊತೆ ಯಾಕೆ ಹೀಗಾಗ್ತಿದೆ, ನಾನೇ ಯಾಕೆ ಅಂತ ಅಂದ್ಕೊಂಡ್ಳು. ಊಟ ತಟ್ಟೆಯನ್ನು ನೋಡಿ ಅವಳು ಮುಖ ತಿರುಗಿಸ್ಕೊಂಡ್ಳು. ಇನ್ನೊಂದೆಡೆ ತಾರಕ್ ರೂಮಿನ ಕಡೆ ಬರ್ತಿದ್ದ. ಅವನು ಬಾಗಿಲು ತೆರೆದು ನೋಡಿದಾಗ ಒಳಗಿನ ದೃಶ್ಯ ನೋಡಿ ಅವನು ಮುಷ್ಟಿ ಬಿಗಿಯಾಯಿತು. ಅವನು ಸಿಟ್ಟಿನಿಂದ ಗರ್ಜಿಸ್ತಾ ರೂಮಿನೊಳಗೆ ತೀಕ್ಷಾ ಇರಲಿಲ್ಲ. ಅವನ ರೂಮಿನ ಸುತ್ತ ಕಣ್ಣಾಡಿಸ್ದಾಗ ತೆರೆದಿದ್ದ ಕಿಟಕಿ ಅವನ ಕಣ್ಣಿಗೆ ಬಿತ್ತು. ತಾರಕ್ ಸಿಟ್ಟಿನಿಂದ ಅಂದ, ನೀನು ಮಾಡಿ ಸರಿಯಲ್ಲ, ಈಗ ನೀನು ತಾರಕ್ನ ಅಟ್ಟಹಾಸ ನೋಡ್ತೀಯಾ? ಅವನು ತನ್ನ ಫೋನ್ ತೆರೆದು ಯಾರಿಗೂ ಕರೆ ಮಾಡ್ದ. ಸಿಟ್ಟಿನಿಂದ ರೂಮ್ನಿಂದ ಆಚೆ ಬಂದು ಕಾರ್ನಲ್ಲಿ ಕೂತು ಹೊರಟು ಹೋದ. ಅವನು ಸಿಕ್ಕಾಪಟ್ಟೆ ಸಿಟ್ಟಿನಲ್ಲಿದ್ದ. ನನ್ನ ವಿರುದ್ಧ ಹೋಗೋದಕ್ಕೆ ಧೈರ್ಯ ಮಾಡಿದೀಯಾ, ಈಗ ಇದರ ಪರಿಣಾಮ ನೋಡು ಅಂತ ತನ್ನಷ್ಟಕ್ಕೆ ತಾನೇ ಅಂದ್ಕೊಂಡ. ಅವನ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ವು. ಇನ್ನೊಂದೆಡೆ ಮ್ಯಾನ್ಷನ್ ಅಲ್ಲಿ ಬಹಳ ಖುಷಿಯ ವಾತಾವರಣವಿತ್ತು. ಪಾರ್ಟಿ ನಡೀತಿತ್ತು. ಸೀಮಾ ತನ್ನ ಗೆಳೆಯರೊಂದಿಗೆ ಪಾರ್ಟಿ ಮಾಡ್ತಿದ್ಲು ಮತ್ತು ಅವಳ ತಾಯಿ ಅಮೃತ ತನ್ನ ಗೆಳತಿಯರ ಜೊತೆ ಹರಟೆ ಹೊಡಿತಾ ಇದ್ಲು. ತಂದೆ ತನ್ನ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆ ಮಾತಾಡ್ತಿದ್ರು. ಅವ್ರ ಕಂಪ್ನಿಗೆ ದೊಡ್ಡ ಲಾಭ ಬಂದಿದ್ದರಿಂದ ಸಣ್ಣದೊಂದು ಪಾರ್ಟಿಯನ್ನು ಇಟ್ಕೊಂಡಿದ್ರು. ಸೀಮಾ ತನ್ನ ತಾಯಿ ಹತ್ರ ಬಂದು ಅಪ್ಕೊಂಡು, ಅಮ್ಮ ನಾನು ತುಂಬ ಖುಷಿಯಾಗಿದ್ದೀನಿ ಅಂದ್ಲು. ಅಮೃತ ತನ್ನ ಗೆಳತಿಯನ್ನು ಕಳುಹಿಸಿ ಸೀಮಾ ಜೊತೆ ಸೈಡಿಗೆ ಬಂದು ಚಾಲಾಕಿ ನರಿಯಂತೆ ನಗ್ತಾ ಹೇಳಿದ್ಲು, ಅವಳಿಂದಾಗಿ ನಮಗೆ 100 ಕೋಟಿ ಸಿಕ್ಕಿದೆ. ಸೀಮಾ ಸಿಟ್ಟಿನಿಂದ ಅಂದ್ಲು, ಆ 2 ಕಾಸಿನ ಹುಡುಗಿಗೆ ಅಷ್ಟು ದೊಡ್ಡ ಶ್ರೀಮಂತ ಮನುಷ್ಯ ಹೇಗೆ ಸಿಕ್ಕಿದ್ನೋ? ಅಮೃತ ಅಂದ್ಲು, ಯಾರಾದ್ರೇನು ನಾವು ಅಕ್ಷಯ ಪಾತ್ರೆಯನ್ನೇ ಸಾಕು ಬೆಳೆಸಿದ್ದೀವಿ. ಸೀಮಾ ಅಂದ್ಲು, ಹೌದು ಅಮ್ಮ, ಆ ತಾರಕ್ ತುಂಬ ಚಂದವಾಗಿದ್ದಾನೆ, ಅವಳ ಬದಲಿಗೆ 100 ಕೋಟಿ ಕೊಟ್ಟಿದ್ದಾನೆ. ಅವಳು ನಮಗೆ ಇಷ್ಟು ಉಪಯೋಗಕ್ಕೆ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಮೃತ ಹೇಳಿದ್ಲು. ಸೀಮಾ ಹೇಳಿದ್ಲು, ಅಮ್ಮ ಅವಳ ಕೈಗೆ ಅಪ್ಪಟ ವಜ್ರವೇ ಸಿಕ್ಕಿದೆ. ಅಮೃತ ಸಮಾಧಾನ ಮಾಡ್ತಾ, ಚಿಂತಿಸ್ಬೇಡ ಮಗಳೇ, ನಿನ್ನ ಮದುವೆ ರಾಹುಲ್ ಜೊತೆ ಮಾಡೋ ಬಗ್ಗೆ ಮಾತಾಡ್ತೀನಿ ಅಂದ್ಲು. ಸೀಮಾ ಸಿಟ್ಟಿನಿಂದ ಅಂದ್ಲು, ಅಮ್ಮ ಆ ರಾಹುಲ್ ಆ ತೀಕ್ಷಾ ಹಿಂದೆ ಹುಚ್ಚನಾಗಿದ್ದಾನೆ. ಆ ಹುಡುಗಿಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಈ ಗಂಡಸರೆಲ್ಲ ಅವಳಿಂದ ಬೀಳ್ತಾರೆ. ಸೀಮಾಳ ಹೊಟ್ಟೆ ಕಿಚ್ಚು ಅಲ್ಲಿ ಎದ್ದು ಕಾಣ್ತಿತ್ತು. ಅಮೃತ ತನ್ನ ಮಗಳಿಗೆ ಸಮಾಧಾನ ಮಾಡಿದ್ಲು. ಅಷ್ಟರಲ್ಲಿ ಅವರಿಬ್ಬರ ಮುಂದೆ ಯಾರೋ ಬಂದು ನಿಂತರು. ಇಬ್ಬರು ಬೆಚ್ಚಿಬಿದ್ರು. ಬಂದವಳು ತೀಕ್ಷಾಳ ಮುಷ್ಟಿ ಬಿಗಿಯಾಗಿತ್ತು, ಕಣ್ಣಲ್ಲಿ ಸಿಟ್ಟಿತ್ತು. ಅಮೃತ ಅವಳನ್ನ ನೋಡಿ ಸಿಟ್ಟಿನಿಂದ, ನೀನಾ ಅಂದ್ಲು. ಸೀಮಾ ಕೂಡ ಅಸಹ್ಯದಿಂದ, ನೀನಾ ಅಂದ್ಲು. ತೀಕ್ಷಾ ಸಿಟ್ಟಿನಿಂದ, ಓ ಅಂದರೆ ನನ್ನನ್ನು ಆಶ್ರಮ ಸಂಭ್ರಮ ಆಚರಿಸ್ತಿದ್ದೀರಾ? ಅಷ್ಟರಲ್ಲಿ ತೀಕ್ಷಾಳ ತಂದೆ ಅಲ್ಲಿಗೆ ಬಂದರು. ತೀಕ್ಷಾ ಅವ್ರ ಕಡೆ ನೋಡಿ ವ್ಯಂಗ್ಯವಾಗಿ ಚಪ್ಪಾಳೆ ತಟ್ತಾ ಹೇಳಿದ್ಲು, ಬನ್ನಿ ಬನ್ನಿ ಮಿಸ್ಟರ್ ರುಹಾನಿ, ನಿಮ್ಮ ಕೊರತೆ ಎಷ್ಟೇ ಇತ್ತು, ನೀವೆಲ್ಲರೂ ಖುಷಿಯಾಗಿದ್ದೀರಲ್ಲ? ಹೌದು, ಖುಷಿಯಾಗಿರಲೇಬೇಕು. ನನ್ನ ಬದಲಿಗೆ ನಿಮಗೆ 100 ಕೋಟಿ ಸಿಕ್ಕಿದೆ ಅಲ್ವಾ? ನಿಮ್ಮೆಲ್ರಿಗೂ ಲಾಟ್ರಿ ಹೊಡೆದಂತಾಗಿದೆ. ಇಷ್ಟು ಹಣವನ್ನು ನೀವು ನಿಮ್ಮ ಜೀವನದಲ್ಲೇ ನೋಡಿರಲಿಕ್ಕಿಲ್ಲ. ತೀಕ್ಷಾ ಪಾಟೀಲ್ ಎಲ್ರಿಗೂ ಕೇಳುವಂತೆ ಕಿರಿಸ್ತಾ ಇದ್ಲು. ಅಮೃತ ಮುಂದೆ ಬಂದು ತೀಕ್ಷಾಳಿಗೆ ಜೋರಾಗಿ ಬಂದು ಬಾರಿಸಿದ್ಲು. ತೀಕ್ಷಾಳ ಮುಖ ಇನ್ನೊಂದು ಕಡೆ ತಿರುಗ್ತು. ಅಮೃತ ಕಿರ್ಚಿದ್ಲು, ಎಷ್ಟು ಕೆಟ್ಟ ಹುಡುಗಿ ನೀನು, ಹೊರಗೆಲ್ಲ ಮುಖ ಕಪ್ಪಗೆ ಮಾಡ್ಕೊಂಡು ಬಂದು ಈಗ ನಮ್ಮ ಮೇಲೆ ಕಿರ್ಚ್ತಿದ್ಯಾ? ತೀಕ್ಷಾಳ ಕೆನ್ನೆ ಕೆಂಪಾಗಿ ಬೆರಳಿನ ಗುರುತು ಮೂಡಿತು. ಅಮೃತ ಮತ್ತೆ ಅಂದ್ಲು, ನಿನಗೆ ಚಿಕ್ಕಂದಿನಿಂದ ಅನ್ನ ಹಾಕಿ ಸಾಕಿದ್ವೋ, ಈಗ ನಮ್ಮ ಮೇಲೆ ಬೆರಳು ಮಾಡ್ತೀಯಾ? ಅಲ್ಲಿ ನಿಂತಿದ್ದವರೆಲ್ಲ ತೀಕ್ಷಾಳನ ಅಸಹ್ಯವಾಗಿ ನೋಡ್ತಾ ಇದ್ರು. ಸೀಮಾ ನಾಟಕ ಮಾಡ್ತಾ ಹೇಳಿದ್ಲು, ಅಮ್ಮ ಬಿಡಿ, ಇವಳು ಹೊರಗೆ ಹೋಗಿ ಏನೇ ಮಾಡಿರಲಿ, ಇವಳು ಈ ಮನೆಯ ಮಗಳೇ ಅಲ್ವಾ? ಹೀಗೆ ಹೇಳಿ ಅವಳು ತೀಕ್ಷಾಳನ್ನು ಜನರ ಮುಂದೆ ಇನ್ನೂ ಕೆಟ್ಟವಳಾಗಿ ಮಾಡ್ತಿದ್ಲು. ತೀಕ್ಷಾ ಅವರ ನಾಟಕ ನೋಡಿ ಅಸಹ್ಯದಿಂದ ನಕ್ಕು ತನ್ನ ತಂದೆ ಕಡೆ ನೋಡಿ ಹೇಳಿದ್ಲು, ನಿಮ್ಮಂಥ ತಂದೆ ಮೇಲೆ ಉಗುಳಬೇಕು. ನಾನು ಅನಾಥಳಾಗಿದ್ದರೂ ಚೆನ್ನಾಗಿರ್ತಿತ್ತು. ನಿಮ್ಮಂಥ ತಂದೆ ಯಾರಿಗೂ ಸಿಗಬಾರ್ದು. ತನ್ನ ಮಗಳನ್ನೇ ಮಾರಾಟ ಮಾಡೋ ಕಟಕ ನೀವು. ಮಿಸ್ಟರ್ ರುಹಾನ್ ಸಿಟ್ಟಿನಿಂದ ಕೆಂಪಾದರು. ಅಮೃತ ಮತ್ತೆ ಕೈ ಎತ್ತಿ ತೀಕ್ಷಾಳಿಗೆ ಹೊಡೆಯೋದಕ್ಕೆ ಬಂದ್ಲು. ಆದರೆ ಯಾರೋ ಅವಳ ಕೈಯನ್ನು ಗಾಳಿಯಲ್ಲಿ ಹಿಡಿದ್ರು ಮತ್ತು ಅವಳನ್ನ ನೆಲಕ್ಕೆ ದೂಡಿದ್ರು. ಅಮೃತ ತಡಕ್ಕನೆ ನೆಲಕ್ಕೆ ಬಿದ್ಲು. ಅವಳು ಸಿಟ್ಟಿನಿಂದ ಆ ಕಡೆ ನೋಡಿದಾಗ ಎದುರು ಹೋದ್ಲು. ಅಲ್ಲಿ ತಾರಕ್ ನಿಂತಿದ್ದ. ಅವನು ಸಿಟ್ಟಿನಿಂದ ಕೆಂಡವಾಗಿದ್ದ. ಅವನ್ನ ನೋಡಿ ತೀಕ್ಷಾ ನಡುಗ್ ಹೋದ್ಲು. ಸೀಮಾ ಮತ್ತು ಮಿಸ್ಟರ್ ರುಹಾನ್ ಕೂಡ ಎದುರೆದ್ರು. ಅಲ್ಲಿ ನಿಂತಿದ್ದ ಉಳಿದ ಜನರೆಲ್ಲ ತಾರಕ್ನ ಬಾಡಿಗಾರ್ಡ್ಗಳು ಆಚೆ ಕಳಿಸಿದ್ರು. ಈಗ ಆ ಹಾಲ್ನಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಅಮೃತ ಎದ್ದು ನಿಂತು ಸುಳ್ಳು ನಗು ಬೀರ್ತಾ, ಮಿಸ್ಟರ್ ನೀವಾ ಅಂದ್ಲು. ತಾರಕ್ ಸಿಟ್ಟಿನಿಂದ ತೀಕ್ಷಾಳ ಕಡೆ ನೋಡ್ತಿದ್ದವನ ಕಣ್ಣು ಅವಳ ಕೆನ್ನೆ ಮೇಲಿದ್ದ ಏಟಿನ ಗುರುತಿನ ಮೇಲೆ ಬಿತ್ತು. ಅವನು ಮುಷ್ಟಿ ಬಿಗಿದ್ಕೊಂಡ. ಅವನು ತೀಕ್ಷಾಳ ಕೆನ್ನೆಯನ್ನು ಮುಟ್ಟಿ ಅವಳನ್ನ ತನ್ನ ಕಡೆ ಎಳ್ಕೊಂಡು ಅಪ್ಕೊಂಡ. ಅವಳ ಕೆನ್ನೆಗೆ ಮುತ್ಕೊಟ್ಟು ಅವಳ ಕಿವಿಯಲ್ಲಿ ಹೇಳ್ದ, ನೀನು ಇಲ್ಲಿಗೆ ಬರ್ತಿದ್ಯಾ ಅಂತ ಮುಂಚೆ ಯಾಕೆ ಹೇಳಿಲ್ಲ? ತಾರಕ್ ಅವನ ಎಷ್ಟು ಬಿಗಿಯಾಗಿ ಅಪ್ಕೊಂಡಿದ್ದ ಅಂದರೆ ತೀಕ್ಷಾಗ ಉಸಿರುಗಟ್ಟದಂತಾಯಿತು. ಅವಳು ಅಳುತ್ತಾ ಅವನನ್ನು ಬಿಗಿಯಾಗಿ ಇಟ್ಕೊಂಡು ತಾರಕ್ ಅವಳನ್ನ ಎತ್ಕೊಂಡು ಹೋಗಿ ಅಲ್ಲಿನ ಸೋಫಾ ಮೇಲೆ
ರಾಜನಂತೆ ಕೂತ. ತಾರಕ್ ಸಿಟ್ಟಿನಿಂದ ಅಮೃತ ಕಡೆ ನೋಡಿ ತನ್ನ ಬಾಡಿಗಾರ್ಡ್ಗೆ ಸನ್ನೆ ಮಾಡ್ದ. ತಾರಕ್ ಹೇಳ್ದ, ಈ ಹೆಂಗಸಿನ ಒಂದು ಕೆನೆಗೆ 10 ಏಟು, ಇನ್ನೊಂದು ಕೆನೆಗೆ 10 ಏಟು ಬಾರಿಸಿ, ಒಂದೇ ಒಂದು ಏಟು ನಿಧಾನ ಆದರೂ ನಿನಗೈ ಕತ್ತರಿಸ್ತೀನಿ. ಅಮೃತ ಬೆಚ್ಚಿ ಬಿದ್ದು ಬೇಡ್ಕೊಂಡ್ಳು, ಪ್ಲೀಸ್ ಮಿಸ್ಟರ್. ಅವಳು ತನ್ನ ಗಂಡನ ಕಡೆ ನೋಡಿದ್ಲು. ಮಿಸ್ಟರ್ ರುಹಾನ್ ಬಂದು, ಪ್ಲೀಸ್ ಮಿಸ್ಟರ್, ಅವಳನ್ನ ಕ್ಷಮಿಸ್ಬಿಡಿ ಅಂದರು. ದೀಕ್ಷಾ ಇದನ್ನೆಲ್ಲ ನೋಡ್ತಿದ್ಲು. ಈಗ ತಾನೇ ತನ್ನ ಮೇಲೆ ಕಿರಿಸ್ತಿದ್ದವರೆಲ್ಲ ಈ ಮನುಷ್ಯನನ್ನು ಕಂಡು ಹೇಗೆ ಬದಲಾದರು ಅಂತ ಅವಳು ಯೋಚಿಸಿದ್ಲು. ಯಾರು ಈ ಮನುಷ್ಯ ಅನ್ನೋ ಪ್ರಶ್ನೆ ಅವಳನ್ನು ಕಾಡ್ತು. ಆದರೆ ತಾರಕ್ ಅವರ ಕಡೆ ನೋಡಿಯೇ ಇಲ್ಲ. ಅವನು ದೀಕ್ಷಾಳ ಮುಖದ ಮೇಲೆ ಬೆರಳಾಡಿಸ್ತಾ, ಇನ್ನೂ ನೋವಾಗ್ತಿದೆಯಾ ಅಂತ ಕೇಳ್ದ. ದೀಕ್ಷಾ ಏನೂ ಮಾತಾಡಲಿಲ್ಲ. ಬಾಡಿಗಾರ್ಡ್ಗಳು ಮುಂದೆ ಬಂದು ಅಮೃತಾಳನ್ನು ಹಿಡ್ಕೊಂಡ್ರು. ಅವಳು ಕಿರ್ಸ್ತಿದ್ಲು. ಒಬ್ಬ ಬಾಡಿಗಾರ್ಡ್ ಅವಳು ಕೆನ್ನೆಗೆ ಜೋರಾಗಿ ಬಂದು ಬಾರಿಸ್ತಾ. ಆ ಶಬ್ದ ಅಲ್ಲಿ ಗುಯ್ಗುಡ್ತು. ದೀಕ್ಷಾ ಎದರಿ ತಾರಕ್ನ ಕೋಟನ್ನು ಬಿಗಿಯಾಗಿ ಹಿಡ್ಕೊಂಡ್ಳು. ತಾರಕ್ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿ ಕೇಳ್ದ, ನೀನು ಯಾಕೆ ಊಟ ಮಾಡಲಿಲ್ಲ? ದೀಕ್ಷಾ ನಡುಕ್ತಾ ಹೇಳಿದ್ಲು, ಹಸಿವಿರಲಿಲ್ಲ. ಅಮೃತಾಗಿ 2ನೇ ಏಟು ಬಿತ್ತು. ದೀಕ್ಷಾ ತಾರಕ್ನನ್ನು ಇನ್ನೂ ಬಿಗಿಯಾಗಿ ಹಿಡ್ಕೊಂಡ್ಳು. ಅಮೃತಾಗಿ ಒಂದಾದ್ಮೇಲೆ ಒಂದು ಏಟುಗಳು ಬೀಳ್ತಿದ್ವು. ಅವಳ ನೋವಿನ ಕಿರುಚಾಟ ಅಲ್ಲಿ ಕೇಳಿಸ್ತಿತ್ತು. ಮಿಸ್ಟರ್ ಮುಂದೆ ಬಂದು ಬಾಡಿಗಾರ್ಡ್ಗಳು ಅವ್ರಿಗೆ ತಡೆದ್ರು. ಸೀಮಾಗಿದ್ದನ್ನು ತಡೆಯೋದಕ್ಕಾಗಲಿಲ್ಲ. ಅವಳು ಮುಂದೆ ಬಂದು ದೀಕ್ಷಾ ಕಡೆ ಸಿಟ್ಟಿನಿಂದ ನೋಡಿ ಹೇಳಿದ್ಲು, ನಿನ್ನಂಥ ನಾಚಿಕೆಯಿಲ್ಲದ ಹುಡುಗಿಯನ್ನು ನಾನು ನೋಡಿಯೇ ಇಲ್ಲ. ಆಮೇಲೆ ತಾರಕ್ ಕಡೆ ನೋಡಿ, ಮಿಸ್ಟರ್ ತಾರಕ್, ಈ ಹುಡುಗಿ ತುಂಬ ಕೆಟ್ಟವಳು. ಇವಳಿಗೆ ಎಷ್ಟು ಹುಡುಗರ ಜೊತೆ ಸಂಬಂಧ ಇದೆಯೋ ಗೊತ್ತಿಲ್ಲ. ರಾತ್ರಿ ಇಡೀ ಮನೆಯಿಂದ ಹೊರಗಿರ್ತಾಳೆ. ಇವಳು ನಿಮ್ಮನ್ನು ಮೋಸ ಮಾಡ್ತಿದ್ದಾಳೆ. ಇವಳೊಬ್ಬ ಕೆಟ್ಟ. ಅಷ್ಟರಲ್ಲಿ ತಾರಕ್ ಸಿಟ್ಟಿನಿಂದ, ಬಾಯಿ ಮುಚ್ಚು ಅಂತ ಕಿರ್ಚಿದ. ಸೀಮಾ ನಡುಗು ಹೋದ್ಲು. ತಾರಕ್ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಅವಳನ್ನ ನೋಡಿ ಅಂದ, ಅವಳ ಬಗ್ಗೆ ಮಾತಾಡೋದಕ್ಕೆ ನಿನಗೆಷ್ಟು ಧೈರ್ಯ? ಆಮೇಲೆ ತನ್ನ ಬಾಡಿಗಳ ಕಡೆ ನೋಡಿ ಹೇಳ್ದ, ಈ ಹುಡುಗಿ ಸ್ಥಿತಿ ಎಂತ ಮಾಡಬೇಕಂದ್ರೆ ಇವಳು ಇನ್ನೆಂದು ಯಾರ ಮುಂದೆಯೂ ಮುಖ ತೋರಿಸದಂತೆ ಇರಬೇಕು. ಸೀಮಾ ಓಡೋದಕ್ಕೆ ನೋಡಿದ್ಲು. ಆದರೆ ಬಾಡಿಗಾರ್ಡ್ಗಳು ಅವಳನ್ನ ಹಿಡಿದು ಒಂದು ರೂಮಿನ ಒಳಗೆ ಕರ್ಕೊಂಡು ಹೋದರು. ಬಾಗಿಲು ಲಾಕ್ ಆಯಿತು. ಸೀಮಾ ಜೋರಾಗಿ ಕಿರಿಸ್ತಿದ್ಲು. ಅಮೃತಾಗೆ ಇನ್ನೂ ಏಟು ಬೀಳುತ್ತಲೇ ಇತ್ತು. ಮಿಸ್ಟರ್ ರುಹಾನ್ ಅಸಹಾಯಕರಾಗಿ ನೆಲದ ಮೇಲೆ ಕೂತು ಬಿಟ್ರು. ದೀಕ್ಷಾ ನಡುಗ್ತಿದ್ಲು. ಅಷ್ಟರಲ್ಲಿ ರೂಮಿನ ಒಳಗಿಂದ ಸೀಮಾಳ ಭಯಾನಕ ಕಿರುಚಾಟ ಕೇಳಿಸ್ತು. ದೀಕ್ಷಾ ತಾರಕ್ನನ್ನು ಇನ್ನೂ ಬಿಗಿಯಾಗಿ ಒಪ್ಕೊಂಡ್ಳು. ತಾರಕ್ ಅವಳ ತುಟಿಗಳನ್ನ ಮುಟ್ಟು ಕೇಳ್ದ, ನಿನಗೆ ಹಸಿವಾಗಿದೆಯಾ? ದೀಕ್ಷಾ ಎದರಿ ಹೌದು ಅನ್ನುವಂತೆ ತಲೆ ಆಡಿಸಿದ್ಲು. ತಾರಕ್ ಅವಳಿಗೆ ಸವರಿ ಒಳ್ಳೆಯದು ಅಂದ. ಅಮೃತಾಳ ಮುಖ ಕಪ್ಪಾಗಿತ್ತು. ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಅವಳ ಮೈ ಮೇಲೆ 20 ಏಟುಗಳಿದ್ದವು. ಇತ್ತ ಸೀಮಾ ರೂಮಿನ ಒಳಗಡೆ ಅಳ್ತಾ ಕಿರಿಸ್ತಿದ್ಲು. 8 ಜನ ಬಾಡಿಗಾರ್ಡ್ಗಳು ಅವಳ ಮೇಲೆ ಒಬ್ಬೊಬ್ಬರಾಗಿ ಎರಗಿದ್ರು. ಅವಳ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಸ್ವಲ್ಪ ಸಮಯದ ನಂತರ ಬಾಡಿಗಾರ್ಡ್ಗಳ ಆಚೆ ಬಂದರು. ತಾರಕ್ ಒಂದು ವಿಷಪೂರಿತ ನಗುನಕ್ಕ. ಅವನು ದೀಕ್ಷಾಳನ್ನು ಎತ್ಕೊಂಡು ಅಲ್ಲಿಂದ ಹೊರಟು ಹೋದ. ದೀಕ್ಷಾ ತುಂಬಾ ಹೆದರಿದ್ಲು. ಅವಳು ತಂದೆಯ ಮನೆಯ ವಾತಾವರಣ ನೋಡಿದ್ಲು. ಅಲ್ಲಿ ಸ್ಮಶಾನ ಮೌನ ಇತ್ತು. ಅಮೃತ ಓಡುತ್ತಾ ಹೋಗಿ ಸೀಮಾ ಇದ್ದ ರೂಮ್ ಬಾಗಿಲು ತೆರೆದ್ಲು. ಒಳಗಿನಿಂದ ಅಳು ಕೇಳಿಸ್ತಿತ್ತು. ದೀಕ್ಷಾಗೆ ಅವರಿಗಾಗಿ ಸ್ವಲ್ಪವೂ ಬೇಜಾರು ಅನ್ನಿಸ್ಲಿಲ್ಲ. ಚಿಕ್ಕಂದಿನಿಂದ ಅವಳನ್ನ ಎಷ್ಟು ಕಾಡಿದ್ರು ಎಂಬುದು ಅವಳಿಗೆ ಮಾತ್ರ ಗೊತ್ತಿತ್ತು. ತಾರಕ್ ದೀಕ್ಷಾಳನ್ನು ಕಾರ್ನಲ್ಲಿ ಕೂರಿಸ್ದ. ಕಾರು ಹೊರಡ್ತು. ದೀಕ್ಷಾ ಅವನ್ನ ನೋಡಿ ಮನಸ್ಸಲ್ಲಿ ಅಂದ್ಕೊಂಡ್ಳು, ಈ ಮನುಷ್ಯ ಎಷ್ಟು ನಿರ್ದಯಿ, ಇವನಿಗೆ ಹೃದಯನೇ ಇಲ್ಲ. ತಾರಕ್ ಅವಳನ್ನ ತನ್ನ ಕಡೆ ಎಳ್ಕೊಂಡು ಅವಳಿಗೆ ಮುತ್ತು ಕೊಡೋದಕ್ಕೆ ಆರಂಭಿಸ್ದ. ಅವನವಳ ಕೆಳ ತುಟಿಯನ್ನು ಜೋರಾಗಿ ಕಚ್ಚಿದ. ದೀಕ್ಷಾಳ ತುಟಿಯಿಂದ ರಕ್ತ ಬರೋದಕ್ಕೆ ಆರಂಭಿಸ್ತು. ತಾರಕ್ ಅವಳ ರಕ್ತವನ್ನು ಒರೆಸ್ತಾ ಕಠೋರವಾಗಿ ಹೇಳಿದ, ಇದು ನಿನ್ನ ಕೊನೆಯ ತಪ್ಪು ಅಂತ ಭಾವಿಸ್ತೀನಿ, ಇಲ್ದಿದ್ರೆ. ಅವನು ಮಾತನಾಡ್ದಕ್ಕೆ ನಿಲ್ಲಿಸ್ದ. ತಾರಕ್ ದೀಕ್ಷಾಳನ್ನು ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡು ದೀಕ್ಷಾ ತಲೆ ತಗ್ಸಿ ಕೂತಿದ್ಲು. ತಾರಕ್ ಅವಳನ್ನೇ ನೋಡ್ತಿದ್ದ. ಅವಳಿಗೆಷ್ಟು ಸುಂದರವಾಗಿದ್ದಾಳೆ ಅಂತ ಅವನಿಗೆ ಅನ್ನಿಸ್ತು. ಅವನು ಅವಳನ್ನ ಲೆದರ್ ಸೀಟಿನ ಮೇಲೆ ದೂಡಿ ಮತ್ತೆ ಮುತ್ತು ಕೊಡೋದಕ್ಕೆ ಆರಂಭಿಸ್ದ. ದೀಕ್ಷಾ ಅವನ್ನ ತಡಿಲಿಲ್ಲ. ತಡೆದ್ರೆ ಅವನು ಇನ್ನೂ ಕೆಟ್ಟದಾಗಿ ನಡ್ಕೊಳ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ತಾರಕ್ ಇದೇ ರೀತಿ ಅವಳೊಂದಿಗೆ ಮುಂದುವರೆದ. ದೀಕ್ಷಾ ನಡುಗ್ತಿದ್ಲು. ತಾರಕ್ ಅವಳ ಕಿವಿಯಲ್ಲಿ ಹೇಳ್ದ, ಓಡೋದಕ್ಕೆ ಪ್ರಯತ್ನಿಸಬೇಡ, ಇಲ್ದಿದ್ದು ಇದರ ಪರಿಣಾಮ ನೀನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ದೀಕ್ಷಾ ಮತ್ತೆ ಧೈರ್ಯ ಮಾಡಿ ಕೇಳಿದ್ಲು, ನೀವು ಯಾವಾಗ ನನ್ನ ಬಿಡುಗಡೆ ಮಾಡ್ತೀರಾ? ತಾರಕ್ ಅವಳನ್ನ ಕೆಟ್ಟದಾಗಿ ನೋಡಿ ಹೇಳ್ದ, ಯಾವತ್ತೂ ಇಲ್ಲ. ಕಾರ್ ಬಂದು ನಿಂತಿತು. ಆದರೆ ತಾರಕ್ ಅವಳನ್ನ ಬಿಡಲಿಲ್ಲ. ಅವನು ದೀಕ್ಷಾಳ ಮೈ ಮೇಲೆ ಹುಚ್ಚನಂತಾಗಿದ್ದ. ಕೊನೆಗೆ ಅವನು ಎದ್ದು ಕೂತು ದೀಕ್ಷಾಳ ಬಟ್ಟೆ ಸರಿ ಮಾಡಿ ಅವಳ ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಹೋದ. ಅವನು ಡೈನಿಂಗ್ ಟೇಬಲ್ ಮೇಲೆ ದೀಕ್ಷಾಳನ್ನು ಕೂರಿಸ್ತಾ, ಊಟ ಮಾಡು. ಆದರೆ ದೀಕ್ಷಾ ತಿಂತಿರಲಿಲ್ಲ. ತಾರಕ್ ಇದನ್ನು ಗಮನಿಸಿ ಗಡುಸಾದ ಧ್ವನಿಯಲ್ಲಿ ಕೇಳ್ದ, ಯಾಕೆ ತಿಂತಿಲ್ಲ? ಊಟ ಚೆನ್ನಾಗಿಲ್ವಾ? ಅವನು ಕೆಲಸದವ್ರ ಮೇಲೆ ಜೋರಾಗಿ ಕಿರಿಸ್ದ. ದೀಕ್ಷಾ ಎದರಿ ಊಟ ಮಾಡೋದಕ್ಕೆ ಶುರು ಮಾಡಿದ್ಲು. ಊಟದ ನಂತರ ದೀಕ್ಷಾ ನೇರವಾಗಿ ರೂಮಿಗೆ ಬಂದ್ಲು.
ಅವಳು ತಾರಕ್ನ ಕಡೆ ನೋಡಿಯೂ ಇರಲಿಲ್ಲ. ತಾರಕ್ಗೆ ಇದನ್ನು ಸಹಿಸೋದಕ್ಕಾಗಲಿಲ್ಲ. ನನ್ನನ್ನು ಇಗ್ನೋರ್ ಮಾಡ್ತಿದ್ದಾಳೆ, ಇವಳಿಗೆ ಎಷ್ಟು ಧೈರ್ಯ ಅಂತ ಅಂದ್ಕೊಂಡು ರೂಮಿಗೆ ಬಂದ ಅವಳು ತೀಕ್ಷಾಳನ್ನು ಗೋಡೆ ಗದುಮೆ ಹಿಡಿದು ಮುತ್ತು ಕೊಡೋದಕ್ಕೆ ಆರಂಭಿಸ್ತಾ. ತೀಕ್ಷಾಗ ಉಸಿರು ಕಟ್ಟದಂತಾಯಿತು. ಇದರಿಂದ ತೀಕ್ಷಾಗೆ ತುಂಬ ಹಿಂಸೆ ಆಗ್ತಿತ್ತು. ತಾರಕ್ ಗರ್ಜಿಸ್ತಾ, ಇನ್ನೊಮ್ಮೆ ನನ್ನ ಕಡೆಗಣಿಸಿದ್ರೆ ನೀನು ಒಳ್ಳೇದಾಗಲ್ಲ. ಅವಳನ್ನ ಬೆಡ್ ಮೇಲೆ ಎಸೆದ. ತೀಕ್ಷಾ ಹೆದರಿ ಸಾರಿ, ನಾನು ಇಗ್ನೋರ್ ಮಾಡ್ತಿರ್ಲಿಲ್ಲ ಅಂದು. ತಾರಕ್ ನಗು ಬೀರ್ತಾ ಅವಳೊಂದಿಗೆ ಮತ್ತೆ ಸೇರಿದ. ತೀಕ್ಷಾ ಅಳುತ್ತಾ ತನ್ನ ಮುಚ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ಅದು ಸಾಧ್ಯವಾಗಲಿಲ್ಲ. ತೀಕ್ಷಾ ಕಣ್ಣೀರು ಹಾಕತ್ಲೇ ಇದ್ಲು. ತೀಕ್ಷಾ ಜೋರಾಗಿ ಕಿರಿಸ್ತಿದ್ಲು. ಅವಳು ಅವನನ್ನು ತಳ್ಳೋದಕ್ಕೆ ನೋಡಿದ್ಲು, ಆದರೆ ತಾರಕ್ ಅವಳ ಕೈಗಳನ್ನ ಬಿಗಿಯಾಗಿ ಹಿಡ್ಕೊಂಡಿದ್ದ. ಸುಮಾರು ಗಂಟೆಗಳ ಕಾಲ ಅವನು ಅವಳೊಂದಿಗೆ ಸೇರಿದ. ಕೊನೆಗೆ ತೀಕ್ಷಾ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ತಾರಕ್ ಪಕ್ಕದಲ್ಲಿ ಕೂತು ಸಿಗರೇಟ್ ಸೇರ್ತಿದ್ದ. ಅವನು ಅವಳನ್ನ ಹಿಂದಿನಿಂದ ಅಪ್ಕೊಂಡು, ನಾನು ತುಂಬ ಕಠೋರವಾಗಿ ನಡ್ಕೊಂಡ ಅಂದ. ತೀಕ್ಷಾ ಏನೂ ಮಾತಾಡಲಿಲ್ಲ. ಸಮಯ ಕಳೀತಾ ಹೋಯಿತು. ತೀಕ್ಷಾ ಎಷ್ಟೇ ಬಾರಿ ಓಡಲು ನೋಡಿದ್ರು ತಾರಕ್ ಅವಳನ್ನ ಹಿಡಿದು ಶಿಕ್ಷೆ ನೀಡ್ತಿದ್ದ. ಶಿಕ್ಷೆಯಾಗಿ ಅವಳ ಕಾಲಿಗೆ ಬೇಡಿ ಹಾಕಿದ್ದ. ಆ ರೂಮ್ನಲ್ಲಿ ಗಡಿಯಾರವಾಗಲಿ ಫೋನ್ ಆಗಲಿ ಇರಲಿಲ್ಲ. ಹೀಗೆ 1 ವರ್ಷ ಕಳೆಯಿತು. ಒಂದು ದಿನ ಸಂಜೆ ಮಳೆ ಬರ್ತಿತ್ತು. ತಾರಕ್ ರೂಮಿಗೆ ಬಂದ. ಅವನು ಸ್ವಲ್ಪ ನಶೆಯಲ್ಲಿದ್ದ. ಅವನು ಸ್ನಾನ ಮುಗಿಸಿ ಬಂದು ತೀಕ್ಷಾಳ ಪಕ್ಕದಲ್ಲಿ ಮಲಗ್ದ. ಅವನು ತೀಕ್ಷಾಳ ಜೊತೆ ಮತ್ತೊಮ್ಮೆ ಒಂದಾಗೋದಕ್ಕೆ ಬಯಸ್ದ. ತೀಕ್ಷಾಗಿ ಈಗ ಇದೆಲ್ಲ ಅಭ್ಯಾಸವಾಗೋಗಿತ್ತು. ನಶೆಯಲ್ಲಿದ್ದ ತಾರಕ್ ತುಂಬ ಕಾಡು ಮನುಷ್ಯನಂತೆ ನಡ್ಕೊಂಡ. ಸ್ವಲ್ಪ ಸಮಯದ ನಂತರ ತಾರಕ್ ತೀಕ್ಷಾಳನ್ನು ಅಪ್ಕೊಂಡು ಮಲಗಿದ್ದಲ್ಲೇ ನಿದ್ರೆಗೆ ಜಾರ್ದ. ಆದರೆ ತೀಕ್ಷಾಗಿ ನಿದ್ರೆ ಬರಲಿಲ್ಲ. ಅವಳ ಬಾಡಿಯೆಲ್ಲ ನೋವಾಗ್ತಿತ್ತು. ತಾರಕ್ ನಶೆಯಲ್ಲಿ ಬಾಗಿಲು ಲಾಕ್ ಮಾಡಲು ಮರ್ತಿದ್ದನ್ನು ತೀಕ್ಷಾ ಗಮನಿಸಿದ್ಲು. ಅವಳಿಗೆ ಒಂದು ಆಸೆ ಚಿಗುರ್ತು. ಅವಳು ಮೆಲ್ಲನೆ ಬಟ್ಟೆ ಹಾಕೊಂಡು ತಾರಕ್ನನ್ನು ಒಮ್ಮೆ ನೋಡಿ ರೂಮ್ನಿಂದ ಆಚೆ ಓಡಿ ಹೋದ್ಲು. ಮಳೆಯಲ್ಲೇ ಅವಳು ಮುಖ್ಯ ರಸ್ತೆಗೆ ಬಂದಳು. 1 ವರ್ಷದ ನಂತರ ಹೊರಗೆ ಬಂದಿದ್ದ ಅವಳಿಗೆ ಎಲ್ಲಿಗೆ ಹೋಗಬೇಕಂತ ತಿಳಿಲಿಲ್ಲ. ಅಷ್ಟರಲ್ಲಿ ಒಂದು ಕಾರ್ ಬಂದು ನಿಂತಿತ್ತು. ಅದರಲ್ಲಿ ಮನುಷ್ಯ ತೀಕ್ಷಾಳನ್ನು ನೋಡಿ, ಬಾ ಸುಂದ್ರಿ, ನಾನು ಬಿಡ್ತೀನಿ ಅಂದ. ತೀಕ್ಷಾಗೆ ಬೇರೆ ದಾರಿ ಇರಲಿಲ್ಲ. ಅವಳು ಕಾರ್ ಹತ್ತಿದ್ಲು. ಅವಳು ಬಸ್ ಸ್ಟ್ಯಾಂಡ್ ಹತ್ತಿರ ಬಿಡಲು ಹೇಳಿದ್ಲು. ಆ ಮನುಷ್ಯನ ಹೆಸರು ಜಾನ್ ಅಂತೆ. ಅವನು ಅವಳನ್ನ ಬೀಚ್ ಹತ್ರ ಬಿಟ್ಟ. ತೀಕ್ಷಾ ಅಲ್ಲಿಂದ ಬಸ್ ಹತ್ತಿದ್ಲು. ಕಂಡಕ್ಟರ್ ಟಿಕೆಟ್ ಕೇಳಿದಾಗ ಅವಳ ಹತ್ರ ಹಣ ಇರಲಿಲ್ಲ. ಕಂಡಕ್ಟರ್ ಅವಳ ಕೈಯಲ್ಲಿದ್ದ ವಜ್ರದ ಉಂಗುರವನ್ನು ನೋಡಿ ಅದನ್ನು ಕೇಳಿದ. ತಾರಕ ಆ ಉಂಗುರವನ್ನು ಎಂದು ತೆಗಿಬೇಡ ಅಂತ ಹೇಳಿದ್ದ. ಆದರೂ ತೀಕ್ಷಾ ಬೇರೆ ದಾರಿ ಇಲ್ಲದೆ ಉಂಗುರವನ್ನು ಕಂಡಕ್ಟರ್ಗೆ ಕೊಟ್ಲು. ಅಷ್ಟರಲ್ಲಿ ಬಸ್ ನಿಂತಿತ್ತು. ಕಪ್ಪು ಬಟ್ಟೆ ಧರಿಸಿದ ಕೆಲವು ಬಾಡಿಗಾರ್ಡ್ಗಳು ಬಸ್ ಒಳಗೆ ಬಂದರು. ಅವರು ತೀಕ್ಷಾಳನ್ನು ಕಂಡು ಹಿಡಿದ್ರು. ತಾರಕ್ ಬಸ್ ಒಳಗೆ ಬಂದ. ಅವನು ಬೆಂಕಿಯಂತೆ ಕೆಂಪಾಗಿದ್ದ. ಅವನು ತೀಕ್ಷಾಳನ್ನು ಕೂದಲೆಳೆದು ಬಸ್ನಿಂದ ಆಚೆ ತಂದು ಕಾರ್ನೊಳಗೆಸ್ದ. ಅವನವಳ ಕೂದಲು ಹಿಡಿದು ಕೆರೆಸ್ದ. ಎಲ್ಲಿಗೆ ಹೋಗಿದ್ದೆ ನೀನು? ತೀಕ್ಷಾ ನಡುಕ್ತಾ ಅಳ್ತಾ ಇದ್ಲು. ಮನೆಗೆ ಬಂದ ಮೇಲೆ ತಾರಕ್ ಅವಳನ್ನ ರೂಮ್ನಲ್ಲೆಸೆದು ಅವಳಿಗೆ ಬೆಲ್ಟಿಂದ ಹೊಡೆಯೋದಕ್ಕೆ ಆರಂಭಿಸ್ದ. ತೀಕ್ಷಾಳ ಬೆನ್ನಿನ ಮೇಲೆ ಬೆಲ್ಟ್ ಏಟಿನ ಗುರುತುಗಳು ಮೂಡಿದ್ವು. ತಾರಕ್ನ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ. ಅವನು ಅವಳ ಕೈಗಳನ್ನ ಬೆಲ್ಟ್ನಿಂದ ಕಟ್ಟಿ ಮತ್ತೆ ಅವಳ ಮೇಲೆ ಬಲವಂತ ಮಾಡ್ದ. ಅವಳ ಬೆರಳಿನಲ್ಲಿ ಉಂಗುರ ಇಲ್ದಿರೋದನ್ನು ನೋಡಿ ಅವನು ಇನ್ನೂ ಸಿಟ್ಟಾದ. ಕಂಡಕ್ಟರ್ ಅದನ್ನು ತಗೊಂಡ ಅಂತ ಗೊತ್ತಾದಾಗ ಅವನು ಉರಿದು ಹೋದ. ತೀಕ್ಷಾ ಮತ್ತೆ ಪ್ರಜ್ಞೆ ತಪ್ಪಿದ್ಲು. ಪ್ರಜ್ಞೆ ಬಂದಾಗ ಅವಳು ಬೆಡ್ ಮೇಲಿದ್ದು. ತಾರಕ್ ಸೋಫಾ ಮೇಲೆ ಕೂತು ವೈನ್ ಕುಡಿತಿದ್ದ. ಅವನವಳ ಹತ್ರ ಬಂದು ಔಷಧಿ ಹಚ್ಚಿದ. ಅವಳ ಬೆರಳಲ್ಲಿ ಮತ್ತೆ ಅದೇ ಉಂಗುರ ಇತ್ತು. ತೀಕ್ಷಾಗ ಆಶ್ಚರ್ಯ ಆಯಿತು. ತಾರಕ್ ಅವಳಿಗೆ ಊಟ ಮಾಡಿಸ್ದ. ತಾರಕ್ ರೂಮ್ನಿಂದ ಆಚೆ ಹೋದಾಗ ತೀಕ್ಷಾ ಅವನ ಫೋನ್ ನೋಡಿದ್ಲು. ಅದರಲ್ಲಿ ಒಂದು ಸುದ್ದಿ ಇತ್ತು, ಒಬ್ಬ ಬಸ್ ಕಂಡಕ್ಟರ್ನ ಸುಟ್ಟು ಹೆಣ ಸಿಕ್ಕಿದೆ ಅಂತ. ಮತ್ತೆ ಲಿಫ್ಟ್ ಕೊಟ್ಟಿದ್ದ ಆ ಜಾನ್ ಎಂಬ ಮನುಷ್ಯ ಕಾರು ಅಪಘಾತದಲ್ಲಿ ಸತ್ತಿದ್ದಾನೆ. ತೀಕ್ಷಾ ನಡಗ್ ಹೋದ್ಲು. ತಾರಕ್ ರೂಮಿಗೆ ಬಂದು ಅವಳನ್ನ ಹಿಂದಿನಿಂದ ಅಪ್ಕೊಂಡು ಕಿವಿಲಿ ಹೇಳಿದ, ನೀನು ಬೇರೆ ಗಂಡಸರ ಮುಂದೆ ತುಂಬ ಚೆನ್ನಾಗಿ ನಗ್ತೀಯಾ? ಆ ಮನುಷ್ಯ ನನ್ನ ಸುಂದ್ರಿ ಅಂದಾಗ ನಿನಗೆ ಖುಷಿ ಆಯಿತಾ? ತಾರಕ್ನ ಧ್ವನಿ ತುಂಬ ಭಯಾನಕವಾಗಿತ್ತು. ಇನ್ನೊಂದೆಡೆ ಒಬ್ಬಳು ಹೆಂಗಸು ಫೋನಲ್ಲಿ ಮಾತಾಡ್ತಿದ್ಲು. ತಾರಕ್ ದೌರ್ಬಲ್ಯ ಸಿಕ್ಕಿದೆ. ಅವನ ದೌರ್ಬಲ್ಯ ಒಬ್ಬಳು ಹುಡುಗಿ ಯಾರನ್ನು ಹತ್ತ ಸೇರಿಸಿದ. ತಾರಕ್ ಅವಳಿಗೆ ತನ್ನ ಕೈಯಿಂದ ಊಟ ಮಾಡಿಸ್ತಾನೆ. ಅವಳ ಮುಖವನ್ನು ತನ್ನ ಕೈಯಿಂದ ಒರೆಸ್ತಾನೆ. ಬಿಸ್ನೆಸ್ ಮುಖ್ಯ ಅಂದ್ಕೊಳ್ಳೋನು ಅವಳು ಊಟ ಮಾಡಿಲ್ಲ ಅಂದರೆ 500 ಕೋಟಿ ಡೀಲ್ ಬಿಟ್ಟು ಬರ್ತಾನೆ. ಆ ಹುಡುಗಿಯೇ ಅವನ ಪ್ರಾಣ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.